ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ್ಪು. 2024ರ ಲೋಕಸಭಾ ಚುನಾವಣೆಗಳು ಇನ್ನೇನು ಆರಂಭ ಆಗ್ತಾ ಇದೆ. ಈ ಹೊತ್ತಲ್ಲಿ ನಾವು ಕರ್ನಾಟಕದ ಪ್ರಮುಖ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಜನರ ನಾಡಿ ಮಿಡಿತ ಏನಿದೆ, ಜನರು ಯಾರ ಪರವಾಗಿ ತಮ್ಮ ಒಲವನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಕನ್ನಡ ಒನ್ ಪರವಾಗಿ ಒಂದು ಸಮೀಕ್ಷೆಯನ್ನು ಕೈಗೊಂಡ್ವಿ. ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ. ಆ ಕ್ಷೇತ್ರಗಳಲ್ಲಿ ಜನ ಏನು ಹೇಳಿದ್ರು, ಯಾವ ಪಕ್ಷಕ್ಕೆ ತಾವು ಮತ ಕೊಡೋದಾಗಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಥವಾ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಏನು ಹೇಳಿದ್ರು ಅನ್ನೋದರ ಆಧಾರದ ಮೇಲೆ ನಾವು ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಇಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದರ ಭಾಗವಾಗಿ ಇವತ್ತು ನಾವು ನೋಡ್ತಿರುವಂತಹ ಕ್ಷೇತ್ರ ಬೆಂಗಳೂರು ಉತ್ತರ, ಬ್ಯಾಂಗ್ಳೂರು ನಾರ್ತ್ ಕಾನ್ಸ್ಟಿಟ್ಯುವೆನ್ಸಿ. ಈ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸದ್ಯ ಸದಾನಂದ ಗೌಡರು ಸಂಸದರಾಗಿದ್ದಾರೆ. 2014ರಲ್ಲಿ ಮತ್ತು 19ರಲ್ಲಿ ಎರಡು ಬಾರಿಯೂ ಕೂಡ ಅವರು ಅಲ್ಲಿ ಒಳ್ಳೆಯ ಬಹುಮತದಿಂದಲೇ ಗೆದ್ದುಕೊಂಡು ಬಂದಿದ್ದಾರೆ. ಆದರೆ ಈ ಬಾರಿ ರಾಜಕೀಯ ಚಿತ್ರಣ ಆ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಯಾಕಂದರೆ ಸದಾನಂದ ಗೌಡರು ಕಳೆದ 6 ತಿಂಗಳ ಹಿಂದೆಯೇ ನಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿಯಾದಂತಹ ಕಾರಣವನ್ನು ಅಥವಾ ಯಾವ ಕಾರಣಕ್ಕೆ ಯಾರ್ದಾದ್ರೂ ಒತ್ತಡ ಇತ್ತಾ ಅಥವಾ ಹೈಕಮಾಂಡ್ BJP ಹೈಕಮಾಂಡ್ ಅವರಿಗೆ ಆ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಹೇಳಿತ್ತಾ, ಯಾವುದನ್ನು ಕೂಡ ಹೇಳದೆ ಕೇವಲ ನಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾ ಇದ್ದೀನಿ, ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಆಕಾಂಕ್ಷಿ ಅಲ್ಲ ಅನ್ನುವಂಥದ್ದನ್ನು ಮಾತ್ರ ಹೇಳಿ ಸುಮ್ಮನಾಗ್ತಾರೆ. ಆದರೆ ಅದರ ಮಾರನೇ ದಿನವೇ ಯಡಿಯೂರಪ್ಪನವರು ಪತ್ರಕರ್ತರೊಂದಿಗೆ ಮಾತನಾಡ್ತಾ ಸದಾನಂದ ಗೌಡರ ಈ ನಿರ್ಧಾರದ ಹಿಂದೆ BJP ಹೈಕಮಾಂಡ್ ಸೂಚನೆ ಇದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ಬಿಡ್ತಾರೆ. ಸೊ ಆ ಮೂಲಕ ನಮಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇಲ್ಲಿ ಸದಾನಂದ ಗೌಡರ ನಿರ್ಧಾರ ಅಲ್ಲ, ಅದು BJP ಹೈಕಮಾಂಡ್ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ನಿರ್ಧಾರ ಕೈಗೊಳ್ತಾರೆ. ಸದಾನಂದ ಗೌಡರು ಈ ಬಾರಿಯಲ್ಲಿ ಚುನಾವಣೆಗೆ ನಿಲ್ಲಬಾರದು, ಬೇರೆ ಒಂದು ಅಭ್ಯರ್ಥಿಯನ್ನು, ಹೊಸ ಮುಖವನ್ನು ಅಲ್ಲಿ ತಗೊಂಬರಬೇಕು ಅಂತ. ಸೊ ಈ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ, ಈ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. 5 ಕ್ಷೇತ್ರಗಳನ್ನು BJP ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಹಾಗಾದರೆ ಇಲ್ಲಿ 3:5 ಶಾಸಕರ ಫೈಟ್ ಇದೆಯಾ ಅಂತ ನೋಡೋದಾದರೆ, ಲೆಕ್ಕ ಇದೆಯಾ ಅಂತ ನೋಡೋದಾದರೆ ಅಲ್ಲ ಅಂತ ಹೇಳಬೇಕು. ಯಾಕೆ ಅಂದರೆ BJPಯ ಟಿಕೆಟ್ ಮೇಲೆ ಗೆದ್ದಿರುವಂತಹ ಯಶವಂತಪುರದ ಶಾಸಕರಾದಂತಹ ST ಸೋಮಶೇಖರ್ ಅವರು ದೈಹಿಕವಾಗಿ ಪೇಪರ್ ಮೇಲೆ ಆನ್ ಪೇಪರ್ ಮಾತ್ರ BJPಯಲ್ಲಿದ್ದಾರೆ. ಆದರೆ ಮಾನಸಿಕವಾಗಿ ಮತ್ತು ಅವರ ಒಡನಾಟ, ಅವರು ಮಾಡ್ತಿರುವಂತಹ ಎಲ್ಲ ಕೆಲಸಗಳು ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ಕಾಂಗ್ರೆಸ್ ಪರವಾಗಿದೆ. ಮೊನ್ನೆ ನಡೆದಂತಹ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ BJPಯ ವಿರುದ್ಧ ಕಾಂಗ್ರೆಸ್ ಪರವಾಗಿ ಬಹಿರಂಗವಾಗಿ ಅಡ್ಡ ಮತದಾನವನ್ನು ಮಾಡಿದಂಥವರು ST ಸೋಮಶೇಖರ್. ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿಯೂ ಕೂಡ ಕಾಂಗ್ರೆಸ್ ಪರವಾಗಿಯೇ ಅವರು ಪ್ರಚಾರ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಅಧಿಕೃತವಾಗಿ ಪೇಪರ್ ಮೇಲೆ 5 ಜನ BJP ಶಾಸಕರಿದ್ದರೂ ಕೂಡ ಕೇವಲ 4 ಮಂದಿ ಮಾತ್ರ BJPಯ ಪರವಾಗಿದ್ದಾರೆ. ಇಲ್ಲಿ 3 ಆಲ್ರೆಡಿ ಕಾಂಗ್ರೆಸ್ ಇರುವಂತಹ ಶಾಸಕರ ಜೊತೆಗೆ BJPಯ ST ಸೋಮಶೇಖರ್ ಅವರು ಕೂಡ ಸೇರಿಕೊಂಡು ಪ್ರಾಕ್ಟಿಕಲಿ ಇಲ್ಲಿ 4:4 ಅಂದರೆ ಸಮಬಲದ ಶಾಸಕರು ಇರುವಂತಹ ಲೆಕ್ಕಾಚಾರವನ್ನೇ ನಾವು ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ಕ್ಷೇತ್ರಗಳು ಯಾವಪ್ಪ ಅಂತ ನೋಡೋದಾದರೆ, ಒಂದು KR ಪುರ, ಇಲ್ಲಿ BJP ಶಾಸಕರಿದ್ದಾರೆ. ಬ್ಯಾಟರಾಯನಪುರ ಕಾಂಗ್ರೆಸ್ ಶಾಸಕರು, ಯಶವಂತಪುರ BJP ಅಲಿಯಾಸ್ ಕಾಂಗ್ರೆಸ್ ಶಾಸಕರು. ದಾಸರಹಳ್ಳಿಯಲ್ಲಿ BJP ಜಯಬೇರಿಯನ್ನು ಸಾಧಿಸಿತ್ತು. ಮಹಾಲಕ್ಷ್ಮಿ ಲೇಔಟ್ನಲ್ಲಿಯೂ ಕೂಡ BJP ಗೆಲುವನ್ನು ಸಾಧಿಸಿತ್ತು. ಮತ್ತು ಮಲ್ಲೇಶ್ವರಂನಲ್ಲಿ BJPಯ ಶಾಸಕರಿದ್ದಾರೆ. ಹೆಬ್ಬಾಳ ಮತ್ತು ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಸೊ ಈ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಈ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಸುಮಾರು 28,48,000. ಅದು ಒಂದು
20,000 ಅಥವಾ 50-60,000 ಆ ಕಡೆ ಈ ಕಡೆ ಹೋಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಇದೆಲ್ಲವೂ ಕೂಡ 2019ರಲ್ಲಿ ನಡೆದಂತಹ ಚುನಾವಣೆ ಸಂದರ್ಭದ ಪಟ್ಟಿಯನ್ನು ಇರುವಂತಹದ್ದು. ಸೊ ಇನ್ನು 2019ರ ಚುನಾವಣೆಯಲ್ಲಿ ಏನಪ್ಪ ನಡೀತು ಅಂತಂದರೆ, ಅಲ್ಲಿ BJPಯ ಕಡೆಯಿಂದ ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನಿಂದ ಈಗಿನ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಅಲ್ಲಿ ಸ್ಪರ್ಧೆ ಮಾಡಿದ್ರು ಸದಾನಂದ ಗೌಡರ ವಿರುದ್ಧ. ಸೊ ಸದಾನಂದ ಗೌಡರು ಆ ಸಂದರ್ಭದಲ್ಲಿ ಸುಮಾರು 52.8% ವೋಟ್ ಶೇರನ್ನು ಪಡ್ಕೊಳ್ಳೋದಕ್ಕೆ ಸಫಲರಾದರು. ಆ ಮೂಲಕ 8,21,934 ಮತಗಳನ್ನು ಅವರು 2019ರ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ದರು. ಅವರ ವಿರುದ್ಧ ನಿಂತಿದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರು 6,75,834 ಮತಗಳನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಯಿತು. ಅವರು ಆ ಮೂಲಕ 43.4% ಒಂದು ವೋಟ್ ಶೇರನ್ನು ಪಡ್ಕೊಂಡಿದ್ದರು. ಸೊ ಹಾಗಾಗಿ ಸದಾನಂದ ಗೌಡರು 1,46,100 ಮತಗಳ ಅಂತರದಲ್ಲಿ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿ ಹೋದರು. ಸೊ ಈಗ 2024ರ ಚುನಾವಣೆಯ ಸನ್ನಿವೇಶಕ್ಕೆ ಬರೋದಾದರೆ, ಈ ಬಾರಿ ಸದಾನಂದ ಗೌಡರು 6 ತಿಂಗಳ ಮೊದಲೇ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದರೂ ಕೂಡ ಕಡೆಯ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಸದಾನಂದ ಗೌಡರು ನನಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದು ಡೆಲ್ಲಿಯವರೆಗೆ ಹೋಗ್ತಾರೆ, ಎಲ್ಲ ಕಡೆಯೂ ಕೂಡ ಓಡಾಡ್ತಾರೆ. ಅಂತಹ ಸನ್ನಿವೇಶ ಯಾಕೆ ನಿರ್ಮಾಣ ಆಯಿತು? BJPಯಿಂದ ಈ ಬಾರಿ ಹೊಸ ಮುಖವನ್ನು ಪರಿಚಯಿಸಬೇಕು ಅಂತ ನಿರ್ಧಾರ ಆಗಿತ್ತು. ಆದರೆ ಆ ಹೊಸ ಮುಖ ಯಾರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ. ಮಂಡ್ಯದಲ್ಲಿ JDS ಮತ್ತು BJPಯ ಮೈತ್ರಿಯ ಕಾರಣಕ್ಕೆ ಮಂಡ್ಯವನ್ನು JDSಗೆ ಬಿಟ್ಕೊಡ್ಲೇಬೇಕಾದಂತಹ ಸನ್ನಿವೇಶ ಎದುರಾಗುತ್ತೆ ಅಂತ BJPಗೆ ಮೊದಲೇ ಅನುಮಾನ ಇತ್ತು. ಆ ಕಾರಣಕ್ಕಾಗಿ ಸುಮಲತಾ ಅವರನ್ನು ಮಂಡ್ಯದಿಂದ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗದ ಸನ್ನಿವೇಶದಲ್ಲಿ ಬೆಂಗಳೂರು ಉತ್ತರದಿಂದ ಅವರನ್ನು ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು BJPಯ ಲೆಕ್ಕಾಚಾರ ಆಗಿತ್ತು. ಆದರೆ ಸುಮಲತಾ ಅವರು ಅದಕ್ಕೆ ಸುತ್ತರಾಮ್ ಒಪ್ಪಲಿಲ್ಲ. ಅವರು ನಾನು ರಾಜಕಾರಣ ಮಾಡೋದಾದರೆ ಮಂಡ್ಯದಿಂದಲೇ ಮಾಡ್ತೀನಿ, ಇಲ್ಲದಾದರೆ ಹೋದರೆ ನಾನು ರಾಜಕಾರಣವನ್ನೇ ಮಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ ನಂತರ ಬೇರೆ ಯಾರಿಗೆ ಕೊಡಬಹುದು ಅನ್ನುವಂತಹ ಯೋಚನೆಗಳು ಬಂತು. ಆಗ CT ರವಿ ಹೆಸರು ಕೂಡ ಮುನ್ನೆಲೆಗೆ ಬಂತು. ಯಾಕೆಂದರೆ CT ರವಿ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸೋಲುಂಡು, ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ಅವರನ್ನು ಪಕ್ಕಕ್ಕೆ ಸರಿಸಲಾಗಿತ್ತು. ಅವರಲ್ಲಿ ಒಂದು ಅಸಮಾಧಾನ ಇತ್ತು. ರಾಜ್ಯಾಧ್ಯಕ್ಷರ ಸ್ಥಾನ, BJPಯ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಹುದು ಅಂತ CT ರವಿ ಅವರಿದ್ದಾಗ ಅದು ಕೂಡ ಅವರ ಕೈಯಿಂದ ತಪ್ಪಿದಾಗ ದೊಡ್ಡ ಮಟ್ಟದ ಅಸಮಾಧಾನ ಅವರಲ್ಲಿ ಮೂಡೋದಕ್ಕೆ ಆರಂಭ ಆಗುತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಬೆಂಗಳೂರು ಉತ್ತರದಿಂದ ಬೆಂಗಳೂರು ನಾರ್ತ್ನಿಂದ ಟಿಕೆಟ್ ಕೊಡಬಹುದು ಅನ್ನುವಂತಹದ್ದು BJPಯ ಲೆಕ್ಕಾಚಾರ ಆರಂಭ ಆಗಿತ್ತು. ಆದರೆ ಇದರ ನಡುವೆ ಉಡುಪಿ ಚಿಕ್ಕಮಗಳೂರು, ಬೆಂಗಳೂರು ಉತ್ತರ ಎಲ್ಲಿದೆ, ಉಡುಪಿ ಚಿಕ್ಕಮಗಳೂರು ಎಲ್ಲಿದೆ, ಆದರೆ ಇದೆರಡನ್ನ ಅಲ್ಲಿ ನಡೆದಂತಹ ಒಂದು ಘಟನೆ ಬೆಂಗಳೂರು ಉತ್ತರದ ಟಿಕೆಟ್ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಒಂದು ಅಲೆ ಎದ್ದೇಳೋದಕ್ಕೆ ಶುರುವಾಗುತ್ತೆ. ಆ್ಯಂಟಿ ಇನ್ಕಂಬೆನ್ಸಿ ಅವರ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಸ್ವಪಕ್ಷದಲ್ಲಿಯೇ ಅವರ ವಿರುದ್ಧ ಮಾತನಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಒಂದು ದೊಡ್ಡ ಒಂದು ಪ್ರಯೋಗವನ್ನೇ ಅಲ್ಲಿ ಆರಂಭ ಮಾಡ್ತಾರೆ. ಅದರ ಜೊತೆಗೆ ಅಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನು ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ನಾವ್ಯಾರೂ ಕೂಡ ಅವರ ಪರವಾಗಿ ಕೆಲಸ ಮಾಡೋದಿಲ್ಲ, ಶೋಭಾ ಕರಂದ್ಲಾಜೆಯನ್ನು ಸೋಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಅಲ್ಲಿ BJP ಕಾರ್ಯಕರ್ತರು ಕೊಡ್ತಾರೆ. ಆದರೆ ಈ ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಇಲ್ಲದಂತಹ ಸನ್ನಿವೇಶವನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಿದ್ಧರಿಲ್ಲದಂತಹ ಯಡಿಯೂರಪ್ಪನವರು ಪಾರ್ಲಿಮೆಂಟ್ರಿ ಕಮಿಟಿ ಬೋರ್ಡ್ನ ಸದಸ್ಯರು ಕರ್ನಾಟಕದಲ್ಲಿ BJPಯ ನಂಬರ್ 1 ನಾಯಕರು ಅಂತ ಅನ್ಸ್ಕೊಂಡಿರುವಂತಹ ಮತ್ತು ರಾಜ್ಯಾಧ್ಯಕ್ಷ ಪಟ್ಟವನ್ನು ಮಗನಿಗೆ ಕೊಡಿಸಿರುವಂತಹ ಯಡಿಯೂರಪ್ಪನವರು ಪಟ್ಟು ಬಿಡದೆ ಹೈಕಮಾಂಡನ್ನು ಬೆನ್ನಟ್ಟಿ ಅವರನ್ನು ಬಲವಂತ ಮಾಡಿಯೋ ಇನ್ನೇನೋ ಮಾಡಿಯೋ ಕನ್ವಿನ್ಸ್ ಮಾಡಿಯೋ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹದ್ದಕ್ಕೆ ಒಪ್ಪಿಸ್ತಾರೆ. ಆದರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಟಿಕೆಟ್ ಕೊಟ್ಟರೆ ಪಕ್ಷ ಸೋಲೋದು ಅಥವಾ ಶೋಭಾ ಕರಂದ್ಲಾಜೆ ಸೋಲೋದು ನಿಶ್ಚಿತ ಅನ್ನುವಂತಹ ಸನ್ನಿವೇಶ ಇರೋದರಿಂದ ಅವರನ್ನು
ಬೆಂಗಳೂರು ಉತ್ತರಕ್ಕೆ ಕರ್ಕೊಂಡು ಬಂದು ಈಗ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಸಿನಿಂದ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ರಾಜೀವ್ ಗೌಡ ಅವರನ್ನು ಅವರು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇವರು ಅತ್ಯಂತ ಸುಸಂಸ್ಕೃತರು ಅಥವಾ ವಿದ್ಯಾವಂತರು ಅನ್ನುವಂತಹದ್ರ ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರುವ ಸಂದರ್ಭದಲ್ಲಿ ಅವರು ಮಾಡಿದ್ದಂತಹ ಒಂದಷ್ಟು ಸೇವೆಗಳು ಅವರಿಗೆ ಕೈ ಹಿಡಿತು. ಜೊತೆಗೆ ಅವರ ತಂದೆ ಮತ್ತು ಚಿಕ್ಕಪ್ಪ ಅವರು ಆ ಕಾಲದಲ್ಲಿ ಮುಳುಬಾಗಿಲು ಶಾಸಕರಾಗಿ ಮತ್ತು ಸ್ಪೀಕರ್ ಆಗಿ ಮಾಡಿದಂತಹ ಸೇವೆಗಳು, ರಾಜಕೀಯ ಅವರ ಒಡನಾಟ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಕುಟುಂಬಕ್ಕೆ ಇದ್ದಂತಹ ಮರ್ಯಾದೆಗಳ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಸೊ ಈ ಬಾರಿ 2024 ಲೋಕಸಭಾ ಚುನಾವಣೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಮತ್ತು ರಾಜೀವ್ ಗೌಡ ಅವರ ನಡುವೆ ದೊಡ್ಡ ಯುದ್ಧ ಏರ್ಪಟ್ಟಿದೆ. ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಮುಖ್ಯವಾದ ಹಿನ್ನಡೆ ಏನು ಅಂದರೆ ಅಲ್ಲೆಲ್ಲಿಂದಲೋ ಬಂದಿರುವಂತಹ ಹೊರಗಿನವರು ದೂರದಿಂದ ಬಂದಿದ್ದಾರೆ ಅನ್ನುವಂತಹ ಆರೋಪಗಳು. ಆದರೆ ಇದು ಸದಾನಂದ ಗೌಡರು ಕೂಡ ಅದೇ ಉಡುಪಿ ಕ್ಷೇತ್ರದಿಂದ ಬಂದಂಥವರು. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಆರೋಪಗಳು ಕೆಲಸ ಮಾಡ್ತಿಲ್ಲ. ಆದರೆ ದೊಡ್ಡದಾಗಿ ಕೆಲಸ ಮಾಡ್ತಿರುವಂತಹದ್ದು ಅಲ್ಲಿ ಜನಕ್ಕೆ ಬೇಡವಾದಂತಹ ವ್ಯಕ್ತಿಯನ್ನು ಇಲ್ಲಿ ತಂದು ಬಲವಂತಕ್ಕೆ ಹಾಕಿದ್ದೀರಿ ಅನ್ನುವಂತಹದ್ದು ಬೆಂಗಳೂರು ಉತ್ತರದ BJP ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಇಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಒಂದು ಅಭಿಯಾನವನ್ನು ಇಲ್ಲಿಯೂ ಕೂಡ ಆರಂಭ ಮಾಡಿಕೊಳ್ಳುವಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ. ಇದೆಲ್ಲದರ ನಡುವೆ ನಮ್ಮ ಚಾನಲ್ ಕನ್ನಡ ಒನ್ ನ್ಯೂಸ್ ಅಲ್ಲಿ ಹೋಗಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರನ್ನೇ ನಾವು ನೇರವಾಗಿ ಕೇಳಿದಾಗ ನಮಗೆ ಬಂದಂತಹ ಒಂದು ಉತ್ತರದ ಆಧಾರದ ಮೇಲೆ ಅಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತಹದ್ದು ನಮ್ಮ ಲೆಕ್ಕಾಚಾರ ಅನ್ನೋದನ್ನು ನಾನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಬೆಂಗಳೂರು ಉತ್ತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಈ ಕ್ಷೇತ್ರದಿಂದ ಯಾರು ಗೆಲ್ಲಬಹುದು ಅನ್ನುವಂತಹದ್ದು. ಈ ಬಾರಿ ಅಲ್ಲಿ ಕಾಂಗ್ರೆಸ್ಸಿನ ಅಲೆ ದೊಡ್ಡ ಮಟ್ಟದಲ್ಲಿದೆ. ಯಾಕೆಂದರೆ ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಅದರ ಜೊತೆಗೇನೆ ಜನರ ಮನಸ್ಸಿನಲ್ಲಿ ನಾವು BJPಗೆ ಮತ ಹಾಕಿದರೆ, ಎಲ್ಲಿಂದಲೋ ಬಂದಂತಹ ಶೋಭಾ ಕರಂದ್ಲಾಜೆ ಅವರನ್ನು ನಂಬಿ ಮತ ಹಾಕಿದರೆ ಉಡುಪಿ ಚಿಕ್ಕಮಗಳೂರಿನಲ್ಲಿರುವಂತಹ ಆರೋಪದ ಪ್ರಕಾರವೇ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಕ್ಷೇತ್ರದಲ್ಲಿ ಸಂಸದರು ಮತ್ತೆ 5 ವರ್ಷದವರೆಗೆ ಕಾಣಿಸ್ಕೊಳ್ಳೋದಿಲ್ಲ, ಈ ಕ್ಷೇತ್ರಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಆತಂಕ ಒಂದು ಕಡೆ. ಇನ್ನೊಂದು ಕಡೆ ಈ ಕ್ಷೇತ್ರದ ಜನರಲ್ಲಿ, ಬೆಂಗಳೂರು ಉತ್ತರದ ಕ್ಷೇತ್ರದ ಜನರಲ್ಲಿರುವಂತಹ ದೊಡ್ಡ ಆತಂಕ ಅಂದರೆ BJPಗೆ ಮತ ಹಾಕಿದರೆ ಗ್ಯಾರಂಟಿಗಳಿಗೆ ಎಲ್ಲಾದರೂ ಪೆಟ್ಟು ಬೀಳಬಹುದು. ಜನರಿಗೆ ಸಿಗ್ತಾ ಇರುವಂತಹ, ಕಾಂಗ್ರೆಸ್ ಕೊಡ್ತಾ ಇರುವಂತಹ ಪಂಚ ಗ್ಯಾರಂಟಿಗಳೇನಿದೆ ಅದಕ್ಕೆ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇಲ್ಲಿರುವಂತಹ ಮಹಿಳಾ ಮತದಾರರಲ್ಲಿ ಈ ಒಂದು ಆತಂಕ ಮನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾಂಗ್ರೆಸ್ ಈ ಬಾರಿ ಅಲ್ಲಿ ಸುಮಾರು 52% ವೋಟ್ ಶೇರ್ ತೆಗೆದುಕೊಳ್ಳುವ ಮೂಲಕ ಜಯಬೇರಿಯಾಗುವಂತಹ ಎಲ್ಲ ಲಕ್ಷಣಗಳು ನಮ್ಮ ಸಮೀಕ್ಷೆಯಲ್ಲಿ ಕಾಣಿಸ್ಕೊಳ್ತಿದೆ. BJP ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗರ ಆ ಸ್ಟ್ರಾಂಗ್ ಹೋಲ್ಡ್ನಲ್ಲಿ, BJPಯ ಸ್ಟ್ರಾಂಗ್ ಹೋಲ್ಡ್ನಲ್ಲಿ ಕೇವಲ 43% ಅಥವಾ 44% ವೋಟುಗಳನ್ನು ತೆಗೆದುಕೊಳ್ಳುವ ಮೂಲಕ ದ್ವಿತೀಯ ಸ್ಥಾನಕ್ಕೆ ಸಂತೋಷ ಪಡಬೇಕಾದ ಸನ್ನಿವೇಶ ಎದುರಾಗಬಹುದು ಅನ್ನುವಂಥದ್ದು ಕನ್ನಡ ಒನ್ ನ್ಯೂಸ್ನ ಅಂತ ನಾವು ಕೈಗೊಂಡಂತಹ ಸಮೀಕ್ಷೆಯಲ್ಲಿ ಅಥವಾ ಜನರಲ್ಲಿ ಪಡೆದಂತಹ ಮಾಹಿತಿಯ ಆಧಾರದ ಮೇಲೆ ನಾವು ಈ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದೀವಿ. ಸೊ ಬೆಂಗಳೂರು ಉತ್ತರ, ಬ್ಯಾಂಗ್ಳೂರ್ ನಾರ್ತ್ ಕಾನ್ಸ್ಟಿಟ್ಯೂವೆನ್ಸಿಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಜಯಭಾರಿಯಾಗಲಿದ್ದಾರೆ ಅನ್ನುವಂಥದ್ದು ನಮ್ಮ ಅನುಮಾನ. ಸೊ ಇದು ಬೆಂಗಳೂರು ಉತ್ತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಲೆಕ್ಕಾಚಾರ. ಇನ್ನೊಂದು ಕ್ಷೇತ್ರದ ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.